ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ರ್ಯಾಪಿಡೋ ದೇವಸ್ಥಾನ ಇಷ್ಟ ಇತ್ತು ಗೈಸ್. ಇವತ್ತು ಅಷ್ಟೇ, ದೇವಸ್ಥಾನಕ್ಕೇನು ಇವತ್ತಿಲ್ಲ, ಸಂಡೇ ಅಲ್ವಾ, ದೇವಸ್ಥಾನಕ್ಕೇನಾಗಲ್ಲ. ಜಸ್ಟ್ ಇವತ್ತು ರ್ಯಾಪಿಡೋ ಮಾಡ್ತೀನಿ ಅಷ್ಟೇ. ರ್ಯಾಪಿಡೋ ಈಗ ಝೊಮ್ಯಾಟೊ ಮಾಡೋಣ ಅಂದ್ಕೊಂಡೆ, ಝೊಮ್ಯಾಟೊ ಬೇಡ, ರ್ಯಾಪಿಡೋನೇ ಮಾಡ್ತೀನಿ ಇವತ್ತು ಗೈಸ್. ಈಗ ರೆಡಿ ಆಗ್ಬಿಟ್ಟು ಆಯಿತು, ಫ್ರೆಶ್ ಅಪ್ ಆಗಾಯಿತು. ಈಗ ಮಾಮೂಲಿ ಟಿ ಶರ್ಟ್ ಹಾಕ್ಕೊಂಡು ತಿಂಡಿ ಮಾಡಿಕೊಂಡು ಹೋಗೋಣ ಗೈಸ್. ತಿಂಡಿ ಏನು ಗೊತ್ತಾ ಗೈಸ್, ಇಷ್ಟೇ. ಬೆಳಗ್ಗೆ ನೆನ್ನೆ ಖಾಲಿ ಮಾಡಿಬಿಡ್ತೀನಿ ನಾನು, ಅರ್ಧ ಪಾವು ಇಕ್ಕೊಬಿಟ್ಟು ನೆನ್ನೆ ಖಾಲಿ ಮಾಡಿಬಿಡ್ತೀನಿ. ಈಗ ಏನು ಮಾಡ್ತೀನಿ ಅಂತ ಅಂದರೆ, ಹೋಟ್ಲಿಗೆ ಹೋಗ್ಬಿಟ್ಟು 50 ರೂಪಾಯಿ ಒಂದು ಸಿಂಗಲ್ ಇಡ್ಲಿ, ಸಿಂಗಲ್ ವಡೆ ತಿಂತೀನಿ ಗೈಸ್. ಚೆನ್ನಾಗಿರುತ್ತೆ. ಅಂದರೆ ಅದೇ ಜಾಗದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ಸ್ಟೂಡೆಂಟ್ದು ಏನೋ ಆಫರ್ ನಡೀತಿದೆ ಗೈಸ್. ಅಂದರೆ 50 ರೂಪಾಯಿಗೆ ಒಂದು ಕಾಫಿ ಮತ್ತು ಬಜ್ಜಿ ಮತ್ತು ಬಿಸಿಬೇಳೆ ಬಾತು ಗೈಸ್. 50 ರೂಪಾಯಿ ಇಷ್ಟೆಲ್ಲ ಕೊಡ್ತವ್ರಂತೆ. ಕೇಳಿದ್ರು ನೀವು ಸ್ಟೂಡೆಂಟಾ ಅಂತ. ನಾನು ಯೋಚನೆ ಮಾಡಿದೆ, ಸರ್ ನಾನು ಸ್ಟೂಡೆಂಟೇ ಸರ್ ಅಂತ ನಗಾಡ್ಕೊಂಡು ಕೇಳಿದೆ. ಹೌದಾ ಅಂತ ಅಂದರು. ನಾವು ಸರ್ ಅಂತ ಅಂದೆ. ಸರ್ MSc ನಾನು ಬರ್ಬೋದಲ್ವಾ ಅಂತ ಅಂದೆ. ನೀವು ಬರ್ಬೋದು, ಏನಿಲ್ಲ ನೀವು ಬನ್ನಿ ಅಂತ ಅಂದರು. ಅದಕ್ಕೆ ID ಪ್ರೂಫ್ ಏನಾದ್ರು ಬೇಕಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಅದೇನು ಬೇಡ, ಸುಮ್ಮನೆ ಬನ್ನಿ, ಏನಿಲ್ಲ, ಸ್ಟೂಡೆಂಟೇ ಅಂತ ಹೇಳಿ ಸಾಕು, ನೀವು ತೊಗೊತೀನಿ ಸರ್ ಅಂತ ಅಂದರು. ಸರಿ ಸರ್ ಆಯಿತು ಅಂತ ಅಂದೆ. ಬಟ್ ನಾನು ಎಲ್ಲಿಂದರೆ ಅಮ್ಮನ ಕೈ ರುಚಿ ಅಂತ, ಸರಸ್ವತಿಪುರಮಲ್ಲೇ ಅಮ್ಮನ ಕೈ ರುಚಿ ಅಂತ ಗೈಸ್. ಇವತ್ತು ರ್ಯಾಪಿಡೋ ಮಾಡೋಣ ಬನ್ನಿ ಗೈಸ್. ಬ್ಯಾಗ್ ಹಾಕೊಂಡು ಹೆಲ್ಮೆಟ್ ತಗೊಂಡು ಹೋಗೋಣ. ಲೆಟ್ಸ್ ಗೋ. ಈ ರ್ಯಾಪಿಡೋದಲ್ಲಿ ಏನು ಮೇಜರ್ ಇಷ್ಟ ಆಗೋದ್ರೆ ಪಾರ್ಸಲ್ ಗೈಸ್. ಆ ಪಾರ್ಸಲ್ ಬಂದರೆ ಸಕ್ಕದಂದರೆ, ಬೇರೆ ಇದಕ್ಕಿಂತ ಪಾರ್ಸಲ್ ಕೊಟ್ಟರೆ ಜಾಸ್ತಿ ಅಮೌಂಟ್ ಇರ್ತದೆ. ಈಗ 4 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ, ಅದೇ ಮಾಮೂಲಿ ಪ್ಯಾಸೆಂಜರ್ ಹಚ್ಕೊಂಡು ಹೋಗೋ ಥರ ಏನಾದರೂ ಆರ್ಡ್ರ್ ಇತ್ತು ಅಂದಿದ್ದೀರಿ, ಏನೊಂದು 4 ಕಿಲೋಮೀಟ್ರಿಗೆ 32 ರೂಪಾಯಿ ಸಿಗೋದು. ಬಟ್ ಇದು 4 ಕಿಲೋಮೀಟ್ರಿಗೆ 60 ರೂಪಾಯಿ ಸಿಕ್ಕೈತೆ ಗೈಸ್ ಪಾರ್ಸಲ್ಗೆ. ಆ ಪಾರ್ಸಲ್ ಏನಿದೆ ಜಸ್ಟ್ ಎಷ್ಟು ಗ್ಲಾಸ್ಗಳು ಇಷ್ಟೇ ಗೈಸ್. ಈ ಕನ್ನಡಕ್ಕೆ ಆಗ್ತಾರಲ್ಲ ಗ್ಲಾಸ್, ಇಷ್ಟೇ ಚಿಕ್ಕದೊಂದು 2 ಇತ್ತು, ಅಷ್ಟಕ್ಕೆ 60 ರೂಪಾಯಿ. ಈ ಥರ ಬೆಳಿಗ್ಗೆ ಸಂಜೆ ಗಂಟೆ ಏನೋ ಸಿಕ್ಬಿಟ್ರೆ ಅಯ್ಯೋ ಗೈಸ್, ದಿನಕ್ಕೆ 2 ಸಲ ಮಾಡ್ಬೋದು ನಾವು. ಇನ್ನೂ ವೆಯ್ಟ್ ಮಾಡ್ತಾ ಇದೀವಿ ಗೈಸ್, ಆಟೋ ಸಿಕ್ಕಿಲ್ಲ. ನಾನು 1 hour later ಇಲ್ಲ ಗೈಸ್, ಫೋನ್ ನಿಂತು ಬೇಜಾರಾಗೋಯ್ತು. ಈಗ ಮಾರ್ಕಕ್ಕೆ ಬಂದೆ. ಕುತ್ಕೊಂಡು ಮ್ಯಾಲೆ ಕ್ರಿಕೆಟ್ ಆಡ್ತಾ ಇರ್ತಾರೆ, ಅವ್ರು ನೋಡ್ತಾ ಕುತ್ಕೊತೀನಿ ಅಷ್ಟು, ಬೇರೆ ವಿಧಿ ಇಲ್ಲ. ಆರ್ಡ್ರ್ ಬಂದ್ಮೇಲೆ ಹೋದ್ರೆ ಆಯ್ತು. ಅವನೇನು ಬರೋಲ್ಲ ಸರ್, ಅವನು ಕೆಲಸಗಳನ್ನ ಯಾರು ನಂಬ್ಕೊಂಡಿರ್ತಾರೆ ಅಂದರೆ ಇದೇ ಪ್ರೊಫೆಷ್ನಲಾಗಿ ಚೂಸ್ ಮಾಡ್ತಾರೆ ಗೈಸ್. ಅವ್ರಿಗೆ ಸೆಲ್ಯೂಟು ಗೈಸ್. ಏನಕ್ಕೆ ಅಂತ ಅಂದರೆ ಒಂದು ಆರ್ಡ್ರ್ ಇಲ್ಲ, ಏನಿಲ್ಲ. ಏನಕ್ಕೆ ಅಂದರೆ ನಾನು ಅವಾಗಿಂದ ಅಬ್ಸರ್ವ್ ಮಾಡಿದ್ದೀನಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಸುಮ್ಮನೆ ಕೂತಿದ್ದೀನಿ ಗೈಸ್. ಆರ್ಡ್ರೇ ಇಲ್ಲ, ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ ಬಂದು ಕೂತಿದ್ದೀನಿ. ನಾಳೆ ಅಕಸ್ಮಾತ್ ಏನಾದರೂ ಸಂಘ ಹಿಂಗೆ ಕಟ್ಟಬೇಕು ಅಥವಾ ಇನ್ನೊಂದೇನಾದ್ರು EMI ಕಟ್ಟಬೇಕು, ಏನೋ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಇವತ್ತು ದುಡಿಯೋಣ ಅಂತ ಬಂದರೆ ಇವತ್ತೇನು ಇರಲ್ಲ ಅಂದರೆ ಅವ್ರದ್ದು ಸಿಚುವೇಶನ್ ಹಿಂಗಿರುತ್ತೆ ಗೈಸ್. ತುಂಬ ಕಷ್ಟ ಗೈಸ್, ತುಂಬ ಕಷ್ಟ ಇದೆ. ಎಲ್ಲಾದರೂ ಹಿಂಗೆ ಗೈಸ್. ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಎಲ್ಲದರಲ್ಲೂ ಈ ಥರ ಲೇಟ್ ಮಾಡ್ತಾರೆ ಗೈಸ್. ಅಂದರೆ ಈ ಪೀಕ್ ಅವರ್ಸಲ್ಲಿ ಮಾತ್ರ ಅಮೌಂಟ್ ಕೊಟ್ಟು ಇದು ಮಾಡ್ತಾನೆ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಟೈಮ್ಸಲ್ಲಿ ನೋ ಆರ್ಡರ್ ಏನೂ ಇಲ್ಲ ಗೈಸ್. 2 ವಾರದ ಹಿಂದೆ ವಾರದಲ್ಲೇ 12,000 ಚಿಲ್ಲರೆ ಮಾಡಿದ್ದೆ. ಅವಳು ಹಿಂಗೆ ಇತ್ತು ಗೈಸ್. ಅವಾಗಲೂ ಇದೇ ಥರ ಕಷ್ಟಪಟ್ಟೆ ಮಾಡಿದ್ದು. ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಹೋಗಿ ಮಧ್ಯರಾತ್ರಿ 12 ಗಂಟೆಗೆ ಬರ್ತಾಯಿದ್ದೆ. ಅದರಲ್ಲಿ 2 ಅವರ್ 3 ಅವರ್ ಸುಮ್ಮನೆ ಕೂತ್ಕೊಂಡ್ಬಿಡುವೆ, ಇಲ್ಲಾಂದರೆ ಅವಾಗ ರೂಮ್ಗೆ ಹೋಗಿ ಮಲ್ಕೊಂಡು ಬರುವೆ. ನಾನು 2 ವಾರ ಇದೇ ಥರ ಕಷ್ಟಪಟ್ಟಿದ್ದೆ ಗೈಸ್. ಆದರೂ ಅವಾಗ ನನಗೇನೋ ಆಫರ್ಗಳಿತ್ತು ಗೈಸ್. ಅಂದರೆ ತುಂಬ ದಿನ ಆದ್ಮೇಲೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಝೊಮ್ಯಾಟೊ ಕಡೆಯಿಂದ ಚೆನ್ನಾಗಿ ಆಫರ್ ಕೊಡ್ತಾನೆ. ಬಟ್ ಈಗ ಆ ಥರ ಆಫರ್ ಏನಿಲ್ಲ ಗೈಸ್. ಆವಾಗ ದಿನಕ್ಕೆ ಇನ್ಸೆಂಟಿವ್ ಬಂದ್ಬಿಟ್ಟು 800-900 ರೂಪಾಯಿ ಇತ್ತು. ಬಟ್ ಈಗ ಇನ್ಸೆಂಟಿವ್ ಅಂದರೆ ದಿನ ಪೂರ್ತಿ ಮಾಡಿದ್ರೆ 350-450 ರೂಪಾಯಿ ಅಷ್ಟೇ ಗೈಸ್. ಅದ್ರ ಮೇಲೆ ಜಾಸ್ತಿ ಕೊಡೋಲ್ಲ ಅವರು. ಅದಕ್ಕೆ ನಾನು ಹೋದ್ವಾರ ಫುಲ್ ಅಂದರೆ 2 ವಾರದಿಂದ ಫುಲ್ ಕಂಪ್ಲೀಟಾಗಿ ಮಾಡಿ 12,000 ಚಿಲ್ಲರೆ ಮಾಡಿದೆ ಗೈಸ್. ಏನು ಗೊತ್ತಾ ಗೈಸ್, ಎಷ್ಟೇ ನಾವು ಸ್ಟ್ರೈಕ್ ಮಾಡಿದ್ರು, ಎಷ್ಟೇ ಏನೇ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು, ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಏನಾದರೂ ಆರ್ಡ್ರ್ ಏನೋ ಬೇರೆ ಮಾಡೋಣ, ಏನೂ ಮಾಡಿಲ್ಲ ಗೈಸ್. ಇನ್ನೂ ಕಡಿಮೆ ಮಾಡ್ತಾನೆ ಹೊರತು ಜಾಸ್ತಿ ಅಂತೂ ಮಾಡಲ್ಲ.
ಇದೇ ಆಯ್ತು ಇವ್ರದ್ದೆಲ್ಲ. ರ್ಯಾಪಿಡ್ ಆಗಿರೋ, ಸ್ವಿಗ್ಗಿ ಆಗಿರೋ ಎಲ್ಲನೂ ಅಷ್ಟೇ ಗೈಸ್, ಯಾರೇನು ಹೆಚ್ಚಲ್ಲ. ಎಲ್ಲ ಕಂಪ್ನಿಗಳು ಅಷ್ಟೇ. ಎಷ್ಟೇ ಪೆಟ್ರೋಲ್ ಹೈಕ್ ಆದ್ರೂ ಈ ಇದರಲ್ಲಿ ಅರ್ನಿಂಗ್ಸಲ್ಲಿ ಹೈಕ್ ಅಂತ ಮಾಡಲ್ಲ ಗೈಸ್. ಇದೆಲ್ಲ ನೋಡ್ತಾ ಇದ್ರೆ ಗೈಸ್ ಇನ್ನು ಈ ಏಜಲ್ಲೇ ಇರಬೇಕಿತ್ತು ಅನಿಸುತ್ತೆ ಗೈಸ್. ಇದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಮನೆ ಸುಳ್ಳು ಹೇಳ್ಕೊಂಡು ಕ್ರಿಕೆಟ್ ಹೋಗ್ತಾ ಇದ್ವಿ. ನಮ್ಮೆಲ್ಲ ಯಾರಿಗೂ ಮನೇಲಿ ಬಿಡ್ತಿರ್ಲಿಲ್ಲ. ಪ್ರಾಜೆಕ್ಟ್ ವರ್ಕ್ ಅಂತ ಸುಳ್ಳು ಹೇಳ್ಕೊಂಡು 200-300 ರೂಪಾಯಿ ಈಸ್ಕೊಂಡು, 200-300 ರೂಪಾಯಿ ಅಲ್ಲ, 20-50 ರೂಪಾಯಿ ಅಷ್ಟೇ ಗೈಸ್. ಈಗ 200-300 ರೂಪಾಯಿ, ಅವಾಗ 20-30 ರೂಪಾಯಿ ಈಸ್ಕೊಂಡು ಅದ್ರ ಬೆಡ್ಸಾಡ್ಕೊಂಡು ಆ ಕಡೆಯಿಂದ ಬರೋಕ್ಕಾರೆ ಗೋಲ್ಗುಪ್ಪ ಅಂತ ಅದನ್ನೇ ತಿನ್ಕೊಬತ್ತಿದ್ವಿ ಗೈಸ್. ಅದೇ ಲೈಫ್ ಚೆನ್ನಾಗಿತ್ತು ಗೈಸ್. ಅವಾಗ 20 ರೂಪಾಯಿಗೋಸ್ಕರ ಏನೋ ಸುಳ್ಳು ಹೇಳ್ತಾ ಇದ್ವಿಲ್ವ ಗೈಸ್. ಈಗ ನೋಡಿದ್ರೆ 20 ರೂಪಾಯಿಗೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಳ್ದಾಡಬೇಕು ಗೈಸ್. ಹೆಂಗೆ ಚೇಂಜ್ ಆಗಿದೆ ನೋಡಿ ಅಲ್ವಾ ಲೈಫು. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. 1 hour later. ಅವರ್ ವೆಯ್ಟ್ ಮಾಡಾದ್ಮೇಲೆ ಈ ಒಂದು ಆರ್ಡ್ರ್ ಸಿಕ್ಕೈತೆ. ಫಸ್ಟ್ ಆರ್ಡ್ರು 57 ರೂಪಾಯಿ, ಈ ಆರ್ಡ್ರು 37 ರೂಪಾಯಿ ಫುಡ್ ಆರ್ಡ್ರು. ಈಗ ಅದನ್ನು ಕೊಡೋಕೆ ಹೋಗ್ಬೇಕೀಗ, ಅಂದರೆ ಈಗ ತೊಗೊಳಕ್ಕೆ ಹೋಗ್ಬೇಕು. ಆರ್ಡ್ರೇ ಇಲ್ಲ ಅದಕ್ಕೆ. ಈಗ ಇಲ್ಲಿ ರೂಮ್ ಹತ್ರ ಬಿತ್ತು ಸೆಕೆಂಡ್ ಆರ್ಡ್ರು. ಅದಕ್ಕೇ ಕಾಫಿ ಕುಡ್ಕೊಂಡು ಬ್ರೆಡ್ ಏನೋ ತಿನ್ಕೊಂಡು ಒಂದು 3 ಗಂಟೆ ಮೇಲೆ ಓದಾಯ್ತು ಗೈಸ್. ಎಷ್ಟು ಅಂತ ಬಿಸಿಲು ಕೂತ್ಕೊಳ್ಳೋದು ಆ ಪಾರ್ಕಲ್ಲಿ, ಕೂತಿನೂ ಸುಸ್ತಾಗೋಯ್ತು. ಅದಕ್ಕೆ ಈಗ ಕಾಫಿ ಕುಡ್ಕೊಂಡು ಹೋಗೋಣ ಗೈಸ್. ಈಗ ಬ್ರೆಡ್ಡು, ಕಾಫಿ ಪೌಡ್ರು ಇದೆ ನೋಡಿ ಇಲ್ಲಿ. ಈಗ ಮಾಡ್ಕೊಳ್ಳೋಣ ಗಾಯ್ಸ್. ಎಲ್ಲ ಒಬ್ಬರೇ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಗೈಸ್. ನೆಕ್ಸ್ಟ್ ನನ್ನ ಫ್ರೆಂಡು ಇರ್ತಾನೆ, ಅವಾಗೇನು ಸ್ವಲ್ಪ ಇಶ್ಯೂ ಆಗೋಲ್ಲ. ಒಬ್ಬರು ಹೆಲ್ಪ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಅಯ್ಯೋ ನೀರು ಖಾಲಿ ಆಗ್ಬಿಟ್ಟಿದೆ ಗಾಯ್ಸ್. ಸ್ವಲ್ಪ ಇದೆ ನೋಡಿ, ನೀರೇ ಬರ್ತಿಲ್ಲ, ಬಗ್ಗಿಸ್ಬೇಕೀಗ. ನಮ್ಮ ಟ್ಯಾಲೆಂಟ್ ನೋಡಿ ಗೈಸ್, ಇಲ್ಲಿ ಜಾಸ್ತಿ ಬಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸೇ ಮಾಡಿಬಿಟ್ಟಿದ್ದೀವಿ. ಸಾಕಿಷ್ಟು ಇಲ್ಲ, ಸಾಕಾಗಲ್ಲ ಗೈಸ್. ಬ್ರೆಡ್ ಅಯ್ಯೋ ಹೀರ್ಕೊಂಬಿಡುತ್ತೆ. ಅಯ್ಯೋ ಬೇಕೇನೋ ಸ್ವಲ್ಪ ಗೈಸ್. ಈಗ ಹಾಲು ಪೌಡ್ರು ಬೆಸ್ಟಾ ಗೈಸ್? ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಾ ಗೈಸ್? ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನಂಗೆ ಗೊತ್ತು ನೀವ್ಯಾರು ಕಮೆಂಟ್ ಮಾಡಲ್ಲ ಅಂತ. ನಾನೇ ChatGPT ನೋಡ್ಕೊತೀನಿ ಬಿಡಿ ಗೈಸ್. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಇಲ್ಲಿ ಕೆಲವರಿಗೆ ಕಮೆಂಟ್ ಮಾಡಕ್ಕೆ ಒಂಥರ ಗೈಸ್ ಭಯ, ಅಲ್ಲಿ ಏನಾದ್ರು ನೋಡ್ಬಿಡ್ತಾರೆ, ಅನ್ಕೊಂಡ್ಬಿಡ್ತಾರೆ ಅಂತ. ಅಯ್ಯೋ ಎಲ್ಲ ಹಿಂಗೆ ಗೈಸ್ ನಮ್ಮಲ್ಲಿರೋರು. ಅದೇ ಕುರಿ ಪ್ರತಾಪ್ ಹೇಳ್ತಾನಲ್ಲ, ನಮ್ಮಲ್ಲಿ ಇದೆಲ್ಲ ಪೊಳ್ಳುಗಳು ಅಂತ, ಹಂಗೆ ಗೈಸ್. ಅದೇ ಇಂಗ್ಲೀಷು ಒಂದು ಮೆಂಬರ್ ಹತ್ರ ಇದು ಒಂದು ಕಾಮಿಡಿ ಸೀನ್ ಬರುತ್ತಲ್ಲ ಬಿಗ್ ಬಾಸಲ್ಲಿ, ಕುರಿ ಪ್ರತಾಪಲ್ಲಿ ಇರ್ತಾರಲ್ಲ ಗೈಸ್, ಆ ಡೈಲಾಗ್. ನಮ್ಮ ಜೊತೆಗಿರೋವೆಲ್ಲ ಪೊಳ್ಳನ ಮಕ್ಕಳೇ ಗೈಸ್. ನನ್ನ ಜೊತೆ ಇರೋರೆಲ್ಲ ಬಿಡ್ಬೇಕು ಇಂಥವೇ ದಡ್ಡ ನನ್ನ ಮಕ್ಳೆ. ಯಾವ ಇಂಗ್ಲೀಷಲ್ಲಿ ಮಾತಾಡೋದಿರ್ಲಿಲ್ಲ ನನ್ನ ಜೊತೆ ಇದ್ದವು. ಹೌದಾ? ನಕ್ಕಪಕ್ಕ ಹುಡುಗರು ಅಂತೆಲ್ಲ ಸಿಕ್ಬಿಡ, ಎಲ್ಲ ಪೊಳ್ಳನ ಮಕ್ಳೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇನ್ನೊಂದೇನು ಅಂತ ಅಂದರೆ, ನಮ್ಮ ಬಿಲ್ಡಿಂಗಲ್ಲಿ ಈ ಬಿಲ್ಡಿಂಗಿಗೆ ಬಂದು 1.5 ವರ್ಷ ಆಯಿತು ಗೈಸ್. ಈ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ವರ್ಷದ ಗಂಟ ಒಬ್ಬರು ಮನೆಯವರಿದ್ರು ಗೈಸ್. ಅವರೊಬ್ಬರು ಚೆನ್ನಾಗಿ ಮಾತಾಡ್ಸ್ತಾ ಇದ್ರು, ಒಬ್ರು ಆಂಟಿ ಮಾತಾಡ್ಸ್ತಾ ಇದ್ರು. ಬಂದಾಗಿಂದ ಇಲ್ಲಿ ತನಕ ಆ ಮನೆಯವ್ರು ಬಿಟ್ಟು ಈ ಕೆಳಗಡೆ ಮನೆಯವ್ರು ಯಾರು ಮಾತಾಡಲ್ಲ ಗೈಸ್. ನಾನು ನೋಡಿ ಏನೋ ಟೆರರಿಸ್ಟ್ ಅನ್ನಂಗೆ ಬಿಲ್ಡಪ್ ಕೊಡ್ತಾರೆ ಗೈಸ್. ಅಂದರೆ ಏನೋ ಹೋಗಿ ಈಗ ನೀರು ಆನ್ ಮಾಡಿ ಅಂತ ಹೇಳ್ತೀನಿ ಗೈಸ್, ಹೋಗಿ ಹೇಳಿದ್ರೆ ನಾನು ಅಲ್ಲಿ ಬೆಲ್ ಮಾಡಿದ್ರೆ ಬರಲ್ಲ ಗೈಸ್. ಅವರು ಯಾವುದೇ ಕಾರಣಕ್ಕೂ ಬರಲ್ಲ. ಅದೇನೋ ನಾನು ಕಳ್ಳಂಗೆ ನೋಡ್ತಾರೋ, ನಾನು ಟೆರರಿಸ್ಟ್ ಥರ ಕಾಣ್ತೀನಿ ಅವ್ರಿಗೆ, ಅದೇನೋ ಗೊತ್ತಿಲ್ಲ. ಅಲ್ಲೋಗಿ ಎಷ್ಟೇ ಬೆಲ್ ಮಾಡಿದ್ರು ಆಚೆ ಅಂತೂ ಬರಲ್ಲ ಗೈಸ್. ಅವ್ರಿಗೆ ಗೊತ್ತಿರ್ತದೆ, ಇದಕ್ಕೆ ಬಂದವರೇ ಮೇಡೆ ಮನೆಯವರೇ ಬಂದಿರ್ತದೆ ಗೊತ್ತಿರ್ತದೆ. ಆದರೂ ಅವರು ಹೊರಗಡೆ ಬಂದು ರಿಯಾಕ್ಟ್ ಮಾಡಲ್ಲ. ನಾನು ಹೋದ್ಮೇಲೆ ಆನ್ ಮಾಡ್ತಾರೆ ಗೈಸ್ ಅವರು. ನಾನು ನೋಡಿ ಗೈಸ್, ನಾನು ಅವನಲ್ರ ಅಂದ್ರೂ ಈ ನನ್ನ ಮಕ್ಳು ಬಿಡ್ತಾ ಇಲ್ಲ. ಹೇಳಿ ಬಾಸ್, ನಾನು ಕಾಡು ಮನುಷ್ಯನ ಥರ ಇದ್ದೀನ. ನಿಮ್ಮ ಮುಖ ನೋಡ್ರೆ ಕಳ್ಳನ ಥರ ಕಾಣ್ತೀನಿ ಗೈಸ್, ಒಳ್ಳೆ ಟೆರರಿಸ್ಟ್ ಥರ ಕಾಣ್ತೀನಿ ಗೈಸ್.
ಎಷ್ಟು ಮಾಡಾಯ್ತು ಗೈಸ್, ಈಗ ಆರ್ಡ್ರ್ ಬಿಡ್ಬೋದು ಅನ್ಕೋತೀನಿ. ಈಗ ಹೋಗೋಣ, ಹೋಗ್ಬಿಟ್ಟು ಇವತ್ತು 200 ರುಪೀಸ್ ಅರ್ನಿಂಗ್ಸ್ ಮಾಡೋಣ. ಹಂಗೆ ಅಂತೀನಿ ಡೈಲಿ, ಅಲ್ಲೊಂದ್ಮೇಲೆ ಆಟ ಸಿಗಲ್ಲ ಗೈಸ್, ಸುಮ್ಮನೆ ಕೂತಿರ್ತೀನಿ. ಬಟ್ ಇವತ್ತು ನೋಡೋಣ ಎಷ್ಟಾಗುತ್ತೋ ಅಷ್ಟು. ಅಲ್ಲೆಲ್ಲ ಹೋದ ನಿಂತ್ಕೋಬೇಕೈತೆ ಅಂದ್ಬಿಟ್ಟು ರೂಮ್ ಹತ್ರ ಬಂದು ಹಿಂಗೆ ಕೂತಿದ್ದೀನಿ. ಲಾಕೆಲ್ಲ ಮಾಡ್ಕೊಂಡು ಬಂದು ಇಲ್ಲೇ ಕೂತಿದ್ದೀನಿ ನೋಡಿ, ಇಲ್ಲಿ ಎಲ್ಲ ಕೂತಿದ್ದೀನಿ. ಆದರೆ ಆರ್ಡ್ರೇ ಇಲ್ಲ ಗೈಸ್, ಅರ್ಧ ಗಂಟೆಯಿಂದ ಮತ್ತೆ ಇಲ್ಲೇ ಕೂತಿದ್ದೀನಿ. ಹೊರಗಡೆ ಕೂತ್ಕೋಬೇಕಾಗಿತ್ತು ಅನಿಸುತ್ತೆ. ಈಗ ಕೂತಿ ಸಾಕಾಯ್ತು. ಬೆಳಗ್ಗೆನೇ ಬರೀ ಕೂತಿದ್ದೀನಿ. ಆಗಿದೆ 88 ರೂಪಾಯಿ ಗೈಸ್. ಸಂಡೇ ಅಂತೆ, ಸಂಡೇ ಯಾವ ಸಂಡೇ ಗೈಸ್? ಇನ್ನು ನೈಟ್ ಬರ್ತದೆ ಅನ್ನೋದು ಕನಸು ರ್ಯಾಪಿಡೋದಲ್ಲಿ. ಇವತ್ತಿನ ಡೇ ಹೋಯ್ತು ಗೈಸ್. ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ, ಬಂದಿಲ್ಲ ಅಂದರೆ ಮುಚ್ಕೊಂಡೋಗಿ ಮಲ್ಕೋತೀನಿ ಅಷ್ಟೇ. ಅಯ್ಯಯ್ಯೋ ಪಾಪ ಅಲ್ಲ. ಛೇ 1.5 ಅವರ್ ಇಲ್ಲೇ ಕೂತಿದ್ದೀನಿ. ಒಂದು ಆರ್ಡ್ರು ಬಂದಿಲ್ಲ ಗೈಸ್. 2 ಬಂದಿತ್ತು, ಬಟ್ ಅದು ಬರ್ತಿಲ್ಲ ಗೈಸ್. ಎಷ್ಟು 5 ಕಿಲೋಮೀಟ್ರಿಗೆ 20 32 ಕೊಟ್ಟರು ಗೈಸ್. ಪಿಕಪ್ ನೋಡ್ರಿ 1 ಕಿಲೋಮೀಟ್ರು, ಡ್ರಾಪ್ ನೋಡ್ರಿ 5 ಕಿಲೋಮೀಟ್ರು. ಎಷ್ಟು 31 ರೂಪಾಯಿಗೆ ಯಾವನು ಹೋಗ್ತಾನೆ ಗೈಸ್. ಇವತ್ತು ಟೋಟಲಿ ಅವನು ಹಚ್ಚಿ ವೇಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್, ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.